ನಮಸ್ತೆ. 30ನೇ ತಾರೀಕು ಮೇ ತಿಂಗಳಲ್ಲಿ ರಾಜೇಶ್ ಮತ್ತು ಅವರ ಟೀಮಿಂದ ಒಂದು AI ರೆಡಿ ವರ್ಕ್‌ಶಾಪ್ ಅಂತ ಮಾಡಿದ್ರು ಮಕ್ಕಳಿಗೋಸ್ಕರ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನನ್ನ ಮಗಳು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಅವಳಿಗಿನ್ನೂ AI ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ತುಂಬ ಬೇಸಿಕ್ ಇನ್ಫಾರ್ಮೇಷನ್ ಇದೆ ಅಂತಂದರೆ ಚಾಟ್ GPTಯಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ತೊಗೊಳೋದು, ಆಮೇಲೆ ಒಂದು ಇಮೇಜ್ ತೋರಿಸಿದ್ರೆ ಅದು AI ಇಂದ ಕ್ರಿಯೇಟ್ ಮಾಡಿರೋದು ಅಥವಾ ರಿಯಲ್ ಪಿಕ್ಚರ್ ಅಂತೆಲ್ಲ ಹೇಳ್ತಾಳೆ. ಸೊ ಅಷ್ಟು ಮಾತ್ರ ಗೊತ್ತಿತ್ತು. ಈ ವರ್ಕ್‌ಶಾಪ್ ಅಟೆಂಡ್ ಮಾಡಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನು ಅಂತಂದರೆ ಒಂದು ಬೇಸಿಕ್ ಏನಾರ ಕಲ್ತ್ಕೊತಾಳೆ, ಸ್ವಲ್ಪ ಅವಳಿಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊತಾಳೆ ಅಂತ. ಬಟ್ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಾಯಿತು. ಅವಳು ವರ್ಕ್‌ಶಾಪ್ ಅಟೆಂಡ್ ಮಾಡಿದಾಗ ಸೊ ಅಲ್ಲಿ ಅವಳು ಕಂಪ್ಲೀಟ್ ವೆಬ್ಸೈಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು, ಬರೀ ವೆಬ್ಸೈಟ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಅದು ಪ್ರಾಂಪ್ಟ್ ಹೆಂಗೆ ಕೊಡಬೇಕು, ಆ ವೆಬ್ಸೈಟ್ ಕ್ರಿಯೇಟ್ ಆಗೋಬೇಕಾದ್ರೆ ಪ್ರೋಸೆಸ್ ಏನೇನಾಗುತ್ತೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ ಗೊತ್ತಾಯಿತು. ಅವಳು ತುಂಬ ಎಂಜಾಯ್ ಮಾಡಿದ್ದು. ಆಮೇಲೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಸೆಷನ್ನು. ಅದಾದಮೇಲೆ ಆ ವೆಬ್ಸೈಟ್ ಕೂಡ ಅಷ್ಟೇ, ಅದು ತುಂಬ ಬೇಸಿಕ್ ವೆಬ್ಸೈಟ್ ಅಲ್ಲವೇ ಅಲ್ಲ. ಅದು ನೀವು ಕ್ರಿಯೇಟ್ ಆದಮೇಲೆ ಅದು ನೋಡಿದ್ರೆ ನೀವು ಅದರಲ್ಲಿ ಡೈರೆಕ್ಟಾಗಿ ನೀವು ಒಂದು ಪರ್ಸನಿಗೆ ಕಾಲ್ ಮಾಡ್ಬೋದು. ಆಮೇಲೆ UI ಇಂಟರ್ಫೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂತಂದರೆ ಬೆಸ್ಟ್ ಅಪ್ಲಿಕೇಶನ್, ಅದು ಬೆಸ್ಟ್ ವೆಬ್ಸೈಟ್ ಕ್ರಿಯೇಟ್ ಆಗಿತ್ತು. ಸೊ ಅವಳು ತುಂಬಾ ಕಲ್ತ್ಕೊಂಡ್ಳೋದ್ರಿಂದ ಮತ್ತು ಮನೆಗೆ ಬಂದಮೇಲೂ ತುಂಬ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ಲು. ತುಂಬ ಹೆಲ್ಪ್ಫುಲ್ ಆಯಿತು. ನಾನು ಥ್ಯಾಂಕ್ಸ್ ಹೇಳ್ತೀನಿ ರಾಕೇಶ್ ಮತ್ತು ಅವ್ರ ಟೀಮಿಗೆ. ವೆರಿ ಇನ್ಫಾರ್ಮೇಟಿವ್. ನಮಗೆ ಇನ್ನು ಮುಂದೆ ಈ ಥರ ಮೋರ್ ಸೆಷನ್ ಬಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.